ಇರಾನಿನ ಪ್ರತಿರೋಧ ಮಟ್ಟ ಹಾಕಿಬಿಟ್ರ ಖಮೇನಿ. ಬೀದಿ ಬೀದಿ ಗಲ್ಲಿ ಗಲ್ಲಿಗಳಲ್ಲಿ ಹೆಣಗಳ ರಾಶಿ. ಟ್ರಂಪ್ ಕುತಂತ್ರಕ್ಕೆ ಬಿತ್ತ ಬ್ರೇಕ್. ಇರಾನ್ನಲ್ಲಿ ಹೊತ್ತಿ ಉರಿದಿದ್ದ ಪ್ರತಿಭಟನೆಯ ಜ್ವಾಲೆ ಇದೀಗ ತಣ್ಣಗಾದಂತೆ ತೋರ್ತಾ ಇದೆ. ಅಲ್ಲಿನ ಸರ್ವೋಚ್ಚ ನಾಯಕ ಅಯೋಥೊಲ್ಲಾ ಖಮೇನಿ ಹೋರಾಟಗಾರರ ಮಾರಣ ಹೋಮ ಮಾಡುವ ಮುಖಾಂತರ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಯತ್ನಕ್ಕೆ ತಣ್ಣೀರು ಎರಚಿದ್ದಾರೆ. ಇತ್ತೀಚೆಗಷ್ಟೇ ಪೊಲೀಸ್ ಇಲಾಖೆ ಮುಖ್ಯಸ್ಥ ಅಹಮದ್ ರಿಜಾ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರು. ಹೋರಾಟಗಾರರು ಶರಣಾಗಲು ಡೆಡ್ಲೈನ್ ಕೊಟ್ಟಿದ್ದೇವೆ, ಇದಾಗದಿದ್ದರೆ ನಿರ್ದಾಕ್ಷಿಣ್ಯವಾಗಿ ಪ್ರತಿರೋಧವನ್ನು ಹತ್ತಿಕ್ಕಬೇಕಾಗುತ್ತದೆ ಅಂತ ಎಚ್ಚರಿಕೆಯನ್ನ ನೀಡಿದ್ರು. ಅದರಂತೆಯೇ ಈಗ ಆಗಿದೆ. ಹೋರಾಟ ಮುಂದುವರೆಸಿದ್ದ ಇರಾನ್ ನಾಗರಿಕರ ನರಮೇಧ ನಡೆದು ಹೋಗಿದೆ. ಇರಾನ್ ಬೀದಿಗಳಲ್ಲಿ ಹೆಣಗಳ ರಾಶಿ. 18 ದಿನದಲ್ಲಿ ರಕ್ತ ಕಾರಿದ 3500 ಮಂದಿ. ಗಲ್ಲಿ ಗಲ್ಲಿಯಲ್ಲೂ ರಾಶಿ ರಾಶಿ ಹೆಣಗಳು. ಅದೇ ರಾಶಿ ಹೆಣಗಳ ಮುಂದೆ ನಿಂತಿರುವ ಸಂಬಂಧಿಕರು. ವೀಕ್ಷಕರೇ, ಇರಾನ್ ಸ್ಥಿತಿ ನಾವ್ಯಾರೂ ಊಹಿಸೋಕೆ ಆಗದಿರುವಷ್ಟು ಬೀಭತ್ಸ ಹಂತಕ್ಕೆ ಬಂದು ತಲುಪಿದೆ. ಒಂದು ಕಡೆ ಸಂಘರ್ಷದ ಕಿಚ್ಚಿನ ರೂಪ ಪಡೆದುಕೊಂಡ ಬಳಿಕ ಪ್ರತಿಭಟನಾಕಾರರ ಹೆಣಗಳ ರಾಶಿಯೇ ಬಿದ್ದಿದೆ. ಹೌದು, ಸದ್ಯಕ್ಕೆ ಜಗತ್ತಿನ ಮುಂದೆ ಇರಾನ್ನಲ್ಲಿ 3500 ಜನ ಈ ದಂಗೆಗೆ ಬಲಿಯಾಗಿದ್ದಾರೆ ಎಂದು ಹೇಳಲಾಗ್ತಿದೆ. ಆದ್ರೆ ಇರಾನ್ನಲ್ಲೇ ಇರುವ ಮಾಧ್ಯಮವೊಂದು 12,000 ಜನರನ್ನ ಇಲ್ಲಿನ ಸರ್ಕಾರ ನಿರ್ದಯವಾಗಿ ಕೊಂದು ಹಾಕಿದೆ ಎಂದು ಹೇಳಿದೆ. ಈ ಸುದ್ದಿಯ ಹಿಂದಿರುವ ಸತ್ಯಾಸತ್ಯತೆ ಇನ್ನೂ ಬಯಲಾಗಬೇಕಿದೆ. ಸದ್ಯಕ್ಕೆ ಇರಾನ್ ಇಂಟರ್ನ್ಯಾಷನಲ್ ಹಿರಿಯ ಸರ್ಕಾರಿ ಮತ್ತು ಭದ್ರತಾ ಮೂಲಗಳು ಹೇಳಿರುವ ಪ್ರಕಾರ ಈ ನರಸಂಹಾರ ಇರಾನ್ ಇತಿಹಾಸ ಕಂಡಿರುವ ಅತ್ಯಂತ ಭೀಕರ ಹತ್ಯಾಕಾಂಡವಾಗಿದೆ. ಈಗ ಹತ್ಯೆಯಾದವರಲ್ಲಿ ಹೆಚ್ಚಿನವರು ಇದೇ ಜನವರಿ 8 ಮತ್ತು 9ರಂದು ರಾಷ್ಟ್ರವ್ಯಾಪ್ತಿ ಇಂಟರ್ನೆಟ್ ಸ್ಥಗಿತಗೊಂಡ ಸಮಯದಲ್ಲಿ ಸಾವಿಗೀಡಾದವರು ಎಂದು ಹೇಳಲಾಗ್ತಿದೆ. ಈ ನರಸಂಹಾರದಲ್ಲಿ ಹೆಚ್ಚಿನವರು 30 ವರ್ಷಕ್ಕಿಂತ ಚಿಕ್ಕ ವಯೋಮಾನದವರಾಗಿದ್ದಾರೆ. ಈ ಪ್ರತಿಭಟನಾಕಾರರನ್ನ ರೆವಲ್ಯೂಷನರಿ ಗಾರ್ಡ್ ಹಾಗೂ ಫೋರ್ಸ್ ಪಡೆ ಗುಂಡಿನ ದಾಳಿ ನಡೆಸಿ ಹತ್ಯೆ ಮಾಡಿದೆ ಎಂದು ವರದಿಯಾಗಿದೆ. ಅಸಲಿಗೆ ಇವರ ಕೆಲಸ ಪ್ರತಿಭಟನಾಕಾರರನ್ನ ನಿಯಂತ್ರಿಸುವುದು ಅಷ್ಟೇ ಆಗಿತ್ತು. ಆದ್ರೆ ಇವರಿಗೆ ಸರ್ಕಾರವೇ ಗುಂಡು ಹಾರಿಸುವ ಅನುಮತಿ ಕೊಟ್ಟಿದ್ದರಿಂದ ರಸ್ತೆಗಳಲ್ಲಿ ಹೆಣಗಳ ರಾಶಿಯೇ ಕಂಡುಬಂದಿದೆ. ತಲೆಗೆ ಹಾಗೂ ಎದೆಗೆ ನೇರವಾಗಿ ಗುಂಡನ್ನ ಹೊಡೆದು ಹೆಣಗಳ ರಾಶಿಯನ್ನ ಬೀಳಿಸಿದ್ದಾರೆ. ಕೆಲ ಶವಗಳನ್ನಂತೂ ಪತ್ತೆ ಹಚ್ಚುವುದಕ್ಕೂ ಸಾಧ್ಯವಾಗದಂತಹ ಸ್ಥಿತಿಯಲ್ಲಿದೆ. ಇವೆಲ್ಲವನ್ನು ಒಂದು ಕಪ್ಪು ಬಟ್ಟೆಯಲ್ಲಿ ಸುತ್ತಿ ಅಲ್ಲಲ್ಲೇ ಇಡಲಾಗಿದೆ. ಇದೇ ದೃಶ್ಯವನ್ನ ಇರಾನಿನ ಗಲ್ಲಿ ಗಲ್ಲಿಯಲ್ಲೂ ಕೂಡ ನೋಡಬಹುದಾಗಿದೆ. ಇದಿಷ್ಟೇ ಅಲ್ಲ, ಇದೇ ಪ್ರತಿಭಟನೆಗೆ ಪ್ರಚೋದನೆ ಕೊಡುತ್ತಿದ್ದವರಿಗೂ ಕೂಡ ಇಲ್ಲಿ ಗಲ್ಲು ಶಿಕ್ಷೆಯನ್ನ ಇಲ್ಲಿನ ಸರ್ಕಾರ ಕೊಟ್ಟಿದೆ. ಒಟ್ನಲ್ಲಿ ಆರ್ಥಿಕ ಕುಸಿತ ಅನ್ನೋ ಕಾರಣಕ್ಕೆ ಆರಂಭವಾದ ಈ ಸಂಘರ್ಷ
ಈಗ ನರಮೇಧದಿಂದಾಗಿ ತಣ್ಣಗಾದಂತಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಪ್ರಯತ್ನವನ್ನ ಖಮೇನಿ ಸರ್ಕಾರ ನರಮೇಧದ ಮೂಲಕ ಹೊಸಕಿ ಹಾಕಿದೆ.